ಗುರುಭ್ಯೋ ನಮಃ. ಮಧ್ವಜಯ ಪಾಠಕ್ಕೆ ಸುಸ್ವಾಗತ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಮಾಲಾಕೃತಸ್ತಚ್ಚರಿತಾಖ್ಯರತ್ನೈಃ ಅಸೂಕ್ಷ್ಮದೃಷ್ಟೇಃ ಸಕುತೂಹಲಸ್ಯ ಪೂರ್ವಾಪರೀಕಾರಮಥಾಪರಂ ವಃ ಕ್ಷಾಮ್ಯಂತು ಮೇ ಹಂತ ಮುಹುರ್ಮಹಂತಃ. ನಾರಾಯಣ ಪಂಡಿತಾಚಾರ್ಯರು ಮಧ್ವಜೆಯನ್ನು ಬರೆಯುವ ಆರಂಭದಲ್ಲಿ ಮಂಗಳಾಚರಣೆ ಮಾಡಿ ಜ್ಞಾನಿಗಳಾಗಿರತಕ್ಕಂತಹ ಮಹಾತ್ಮರನ್ನು ಕ್ಷಮಿಸುವಂತೆ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರ ಹಾಗೂ ಮುಖ್ಯಪ್ರಾಣದೇವರ ಚರಿತ್ರೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾಯುದೇವರ ಅನೇಕ ಬಗೆಯಾಗಿರ್ತಕ್ಕಂತಹ ಎಲ್ಲ ಚೇಷ್ಟೆಗಳು ಅವುಗಳನ್ನು ಸಮಗ್ರವಾಗಿ ಅರಿತುಕೊಳ್ಳಿಕ್ಕಾಗಲ್ಲ. ಗೊತ್ತಿದ್ದನ್ನು ಕೂಡ ಯಾವುದು ಆಶ್ಚರ್ಯಕರವಾದ್ದು ಅಂತ ಹೇಳಲಿಕ್ಕೆ ಗೊತ್ತಾಗಲ್ಲ, ಯಾವುದಂತ ಹೇಳೋದು. ಆದ್ದರಿಂದ ಉತ್ತಮ ಶ್ಲೋಕ ಶಿಖಾಮಣಿಗಳು ವಾಯುದೇವರು. ಅಂತಹ ಅವರ ಚರಿತ್ರೆಯನ್ನು ನನ್ನ ಮನಃಶುದ್ಧಿಗೋಸ್ಕರ ನಾನು ಹೇಳ್ತಾ ಇದ್ದೇನೆ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿ, ಈಗ ಸಜ್ಜನರು ನನ್ನನ್ನು ಕ್ಷಮಿಸಬೇಕು. ಏಕೆಂದರೆ ಈ ವಾಯುದೇವರ ಚರಿತ್ರೆ ಎಂಬ ಹೆಸರುಳ್ಳಂತಹ ಮಣಿಗಳನ್ನು ನಾನು ಹಾರವಾಗಿ ಮಾಡ್ತಾ ಇದ್ದೇನೆ, ಸರವಾಗಿ ಮಾಡ್ತಾ ಇದ್ದೇನೆ. ಯಾವ ಮಣಿ ಆದಮೇಲೆ ಯಾವ ಮಣಿ ಸೇರಿಸಬೇಕು ಅದು ಗೊತ್ತಿಲ್ಲ. ಯಾಕೆಂದರೆ ನಾನು ಸೂಕ್ಷ್ಮಜ್ಞಾನ ಇಲ್ಲದವ. ಆದ್ದರಿಂದ ಯಾವ ಮಣಿಯನ್ನು ಮೊದಲು ಪೋಣಿಸಬೇಕು, ಯಾವ ಮಣಿ ಮಧ್ಯದಲ್ಲಿ ಪೋಣಿಸಬೇಕು, ಇದ್ಯಾವುದು ನನಗೆ ಗೊತ್ತಾಗೋದಿಲ್ಲ. ಅಂತಹ ಅಸೂಕ್ಷ್ಮ ದೃಷ್ಟಿ, ನಾನು ಸೂಕ್ಷ್ಮ ದೃಷ್ಟಿಯವನ ಅಲ್ಲ, ಅಂತಹ ಅಸೂಕ್ಷ್ಮ ದೃಷ್ಟಿ. ಹಾಗಾಗಿ ಮೊದಲು ಹೇಳಬೇಕಾದ್ದು ಮತ್ತೆ ಹೇಳ್ಬೋದು, ಮತ್ತೆ ಹೇಳಬೇಕಾದ್ದು ಮೊದಲು ಹೇಳ್ಬೋದು. ಹೀಗೆಲ್ಲ ವ್ಯತ್ಯಾಸ ಆಗುವ ಸಾಧ್ಯತೆ ಇರ್ತದೆ. ಇದನ್ನು ಮೊದಲು ಹೇಳಬೇಕಾಗಿತ್ತು, ಅದನ್ನು ಮತ್ತೆ ಹೇಳಬೇಕಾಗಿತ್ತು. ನಾರಾಯಣ ಪಂಡಿತಾಚಾರ್ಯ ತಪ್ಪು ಮಾಡಿದ್ದಾರೆ, ಇದನ್ನು ಇಲ್ಲಿ ಹೇಳಬೇಕಾಗಿತ್ತು ಅಲ್ಲಿ ಹೇಳಿದ್ದಾರೆ. ಹೀಗೆಲ್ಲ ವ್ಯತ್ಯಾಸ ಆಗತಕ್ಕಂತಹ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರವಾಗಿ ನನ್ನನ್ನು ಕ್ಷಮಿಸಬೇಕು, ಮಹಾತ್ಮರು ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಿದ್ದಾರೆ. ಮಾಲಾಕೃತಃ ತಚ್ಚರಿತಾಖ್ಯರತ್ನೈಃ ಅಸೂಕ್ಷ್ಮದೃಷ್ಟೇ ಸಕುತೂಹಲಸ್ಯ ಪೂರ್ವಾಪರೀಕಾರಂ ಅಥ ಅಪರಂ ವಾ ಕ್ಷಾಮ್ಯಂತು ಮೇ ಹಂತ ಮುಹುಃ ಮಹಾಂತಃ. ಮಹಾಂತಃ ಸಜ್ಜನರು, ಮಹಾಂತಃ ಸಚ್ಚರಿತಾಖ್ಯರತ್ನಃ ಮಾಲಾಕೃತಃ ಅಸೂಕ್ಷ್ಮದೃಷ್ಟೇಃ ಸಕುತೂಹಲಸ್ಯ ಮೇ ಪೂರ್ವಾಪರಿಕಾರಂ ಅಥ ಅಪರಂ ವಾ ಹಂತ ಮುಹುಃ ಕ್ಷಾಮ್ಯಂತು. ಮಹಾಂತಃ ಅಂದರೆ ಸಜ್ಜನರು, ಮಹಾಂತಃ ಸಜ್ಜನರು ತಚ್ಚರಿತಾಖ್ಯರತ್ನೈಃ, ತಚ್ಚರಿತ ತದ್ ಆ ವಾಯುದೇವರ ಚರಿತೆ ಎಂಬ ಆಖ್ಯ ಹೆಸರುಳ್ಳ ರತ್ನೈಹಿ
ಮಣಿಗಳಿಂದ ಮಾಲಾಕೃತ ಸರವನ್ನು ಮಾಡುವ ಅಸೂಕ್ಷ್ಮದೃಷ್ಟೇ ಸೂಕ್ಷ್ಮಜ್ಞಾನವಿಲ್ಲದ ಸಕುತೂಹಲಸ್ಯ ಕೌತುಕದಿಂದ ಕೂಡಿರುವ ಮೇ ನನ್ನ ಪೂರ್ವಾಪರೀಕಾರಂ ಮೊದಲು ವರ್ಣಿಸಬೇಕಾದ್ದನ್ನು ಅನಂತರ ವರ್ಣಿಸುವುದನ್ನಾಗಲಿ ಅಥವಾ ಅಪರಂಬ ಅನಂತರ ವರ್ಣಿಸಬೇಕಾದ್ದನ್ನು ಮೊದಲು ವರ್ಣಿಸುವುದನ್ನೇ ಆಗಲಿ ಹಂತ ದಯೆಯಿಂದ ಮುಹುಹು ಬಹಳವಾಗಿ ಕ್ಷಾಮ್ಯಂತು ಕ್ಷಮಿಸಲಿ ಮಹಾಂತಹ ಸಜ್ಜನರು ತತ್ ಆ ವಾಯುದೇವರ ತಚ್ಚರಿತಾಖ್ಯ ರತ್ನೈ ತತ್ ಆ ವಾಯುದೇವರ ತಚ್ಚರಿತ ತತುಚರಿತ ತಚ್ಚರಿತ ಅಂತ ಸಂಧಿ ಆಗಿದೆ ಅಲ್ಲಿ. ತಚ್ಚರಿತ ವಾಯುದೇವರ ಚರಿತ್ರೆ ಎಂಬ ಆಖ್ಯ ಹೆಸರುಳ್ಳ ರತ್ನೈ ಮಣಿಗಳಿಂದ ಮಾಲಾಕೃತ ಸರವನ್ನು ಮಾಡತಕ್ಕಂತಹ ಅಸೂಕ್ಷ್ಮದೃಷ್ಟೇ ಮಮ ಅಸೂಕ್ಷ್ಮದೃಷ್ಟೇ ಸೂಕ್ಷ್ಮಜ್ಞಾನವಿಲ್ಲದ ನನಗೆ ವಿಶೇಷಣದು ಸೂಕ್ಷ್ಮಜ್ಞಾನವಿಲ್ಲದ ಸಕುತೂಹಲಸ್ಯ ಕುತೂಹಲದಿಂದ ಕೂಡಿದ ಮೇ ನನ್ನ ಪೂರ್ವಾಪರೀಕಾರಂ ಮೊದಲು ವರ್ಣಿಸಬೇಕಾದ್ದನ್ನು ಅನಂತರ ವರ್ಣಿಸುವುದನ್ನಾಗಲಿ ಅಥವಾ ಅಪರಂಬ ಅನಂತರ ವರ್ಣಿಸಬೇಕಾದ್ದನ್ನು ಮೊದಲು ವರ್ಣಿಸುವುದನ್ನಾಗಲಿ ಹಂತ ದಯೆಯಿಂದ ಮುಹು ಬಹಳವಾಗಿ ಕ್ಷಾಮ್ಯಂತು ಸಹಿಸಲಿ. ನಾನು ವಾಯುದೇವರ ಚರಿತ್ರೆಯನ್ನು ಒಟ್ಟಾರೆ ಒಂದು ಕಡೆ ಸೇರಿಸಿ ಹೇಳ್ತಿದ್ದೀನಿ. ನನಗೆ ಸರಿಯಾಗಿ ವಿಮರ್ಶೆ ಮಾಡುವಷ್ಟು ಬುದ್ಧಿ ಇಲ್ಲ ಅಂತೂ ಒಂದು ಕುತೂಹಲ, ಬೇಗ ವರ್ಣಿಸಿಬಿಡಬೇಕು ಅಂತ ಕುತೂಹಲ. ಆದರೆ ಯಾವುದನ್ನು ಮೊದಲು ಹೇಳಬೇಕು ಯಾವುದನ್ನು ಮತ್ತೆ ಹೇಳಬೇಕು ಅಂತಹ ಒಂದು ಸೂಕ್ಷ್ಮ ಬುದ್ಧಿ ಇಲ್ಲ ನನಗೆ. ಕುತೂಹಲದಿಂದ ಈ ರತ್ನದ ಹಾರವನ್ನು ಅಕ್ಕಸಾಲಿಗ ರತ್ನದ ಹಾರವನ್ನು ಹೇಗೆ ರಚಿಸ್ತಾನೋ ಹಾಗೆ ನಾನು ಚರಿತ್ರೆಯನ್ನು ವರ್ಣಿಸುವಾಗ ಮೊದಲು ವರ್ಣಿಸಬೇಕಾದ್ದನ್ನು ಆಮೇಲೆ ವರ್ಣಿಸ್ಬೋದು, ಆಮೇಲೆ ವರ್ಣಿಸಬೇಕಾದ್ದನ್ನು ಮೊದಲು ವರ್ಣಿಸಿ ವ್ಯತ್ಯಾಸಗೊಳಿಸಬಹುದು. ಇಂತಹ ತಪ್ಪನ್ನು ಸಜ್ಜನರು ಕ್ಷಮಿಸಬೇಕು ಅಂತ ಹೇಳ್ತಾ ಇರೋದು. ವಾಯುದೇವರ ಚರಿತ್ರೆ ಅದು ನಿನ್ನೆ ಹೇಳಿದ ಹಾಗೆ ಅದು ಅಗಮ್ಯವಾಗಿರುವಂಥದ್ದು. ಅದನ್ನು ಹೇಳಲಿಕ್ಕೆ ನಮ್ಮಂತಹ ಮಾನವರಿಗೆ ಸಾಧ್ಯ ಇಲ್ಲ. ಅಂತಹ ಒಂದು ಅದ್ಭುತವಾಗಿರತಕ್ಕಂತಹ ಚರಿತ್ರೆ ವಾಯುದೇವರದ್ದು. ಆ ವಾಯುದೇವರ ಒಂದು ಚೇಷ್ಟೆ ತುಂಬ ಇದೆ. ಈಗ ಗಾಳಿ ಬೀಸುತ್ತೆ, ಅಗ್ನಿ ಉರಿಯುತ್ತೆ, ಅಲ್ಲೆಲ್ಲ ಕಡೆಯೂ ವಾಯುದೇವರ ಪಾತ್ರ ಇದೆ. ವಾಯುದೇವರು ಗಾಳಿಯಲ್ಲಿದ್ದುಕೊಂಡು ವಾಯುರೂಪದಿಂದ ನಮ್ಮ ಶರೀರದ ಒಳಗೂ ಇರ್ತಾರೆ, ಜೀವರ ಶರೀರದ ಒಳಗಿದ್ದುಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಮತ್ತು ಬೆಳಕು ನೀಡ್ತಾರೆ. ಹಾಗೆ ಎಲ್ಲರ ಆಯುಷ್ಯವನ್ನು ಹೀರ್ತಾರೆ. ಅಗ್ನಿಯಲ್ಲಿ ಇದ್ದವರಾಗಿ ಯಾಜ್ಞಕರಿಂದ ಹೋಮಿಸಲ್ಪಡ್ತಾರೆ. ಹೀಗೆ ಗಾಳಿಯ ಮೂಲಕ ನಾವು ಬದುಕ್ತೇವೆ. ಆ ಗಾಳಿಯನ್ನು ಒದಗಿಸ್ತಕ್ಕಂತಹನು ವಾಯುದೇವ. ಅಂತಹ ಆ ಅನುಸಂಧಾನ ನಮಗಿರಬೇಕು. ಸೂರ್ಯ ಬೆಳಕನ್ನು ಕೊಡ್ತಾನೆ, ಸೂರ್ಯನ ಮೂಲಕ ಬೆಳಕನ್ನು ಪಡೆಯುವಾಗಲೂ ಕೂಡ ವಾಯುದೇವರ ಅನುಸಂಧಾನ ಬೇಕು. ಅಗ್ನಿ ಮಾಧ್ಯಮದ ಮೂಲಕ ಆರಾಧನೆ ನಡೆಸುವಾಗಲೂ ಅಗ್ನಿದೇವನಲ್ಲಿ ವಾಯುದೇವನ ಪಾತ್ರದ ಅನುಸಂಧಾನವನ್ನು ಮಾಡಬೇಕು. ಈ ವಿಚಾರ ಇದು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸವಾಯು ವಾಯುರೂಪೇಣ ಜಗತ್ಪಾತಿ ಶರೀರಗಃ ಆದಿತ್ಯಸ್ವೇನ ರೂಪೇಣ ಜಗದ್ಯಾತಿ ಪ್ರಕಾಶಯನ್ ಅಗ್ನಿತ್ವೇನ ರೂಪೇಣ ಹೂಯತೆ ಸರ್ವ ಎಷ್ಟುಭಿಃ ಆದಾಯ ಯದ್ವಾಯು ಸ ಏವ ಆದಿತ್ಯ ಉಚ್ಯತೆ ಎಂಬುದಾಗಿ ಪ್ರಭಂಜನ ಅನ್ನುವ ಒಂದು ಪ್ರಮಾಣ ಗ್ರಂಥವನ್ನು ಆಧರಿಸಿ ವಾಯುದೇವರು ಹೇಳ್ತಾರೆ. ಆದ್ದರಿಂದ ವಾಯುದೇವರ ಇಂಥಲ್ಲಿಲ್ಲಂತಿಲ್ಲ, ಅವರು ಎಲ್ಲ ಕಡೆ ಇದ್ದಾರೆ. ತಂದೆ ತಾಯಿ ಬಂಧುಗಳ ಸಂಬಂಧದಲ್ಲಿಯೂ ಕೂಡ ವಾಯುದೇವರು ಇರ್ತಾರೆ. ತಂದೆಯನ್ನು, ತಾಯಿಯನ್ನು, ಸಹೋದರರನ್ನು, ತಂಗಿಯನ್ನು, ಗುರುಗಳನ್ನು, ಬ್ರಾಹ್ಮಣನನ್ನು ಸ್ವಲ್ಪ ಕಠಿಣವಾಗಿ ಅವಮಾನಿಸಿದರೂ ಅಂಥವನನ್ನು ನಿನಗೆ ಧಿಕ್ಕಾರ,
ನೀನು ತಂದೆಯನ್ನು ಕೊಂದವ, ತಾಯಿಯನ್ನು ಕೊಂದವ, ಸಹೋದರನನ್ನು ಕೊಂದವ, ತಂಗಿಯನ್ನು ಕೊಂದವ, ಆಚಾರ್ಯನನ್ನು ಕೊಂದವ, ಬ್ರಾಹ್ಮಣನನ್ನು ಕೊಂದವ ಅಂತ ಹೀಗಳಿತಾರೆ. ಆದರೆ ಅದೇ ಪ್ರಾಣೋತ್ಕ್ರಮಣಕ್ಕೆ ಒಳಗಾದ ತಂದೆ ತಾಯಿ ಮುಂತಾದವರನ್ನು ಶೂಲದಿಂದ ತಿವಿದರೂ ಸುಟ್ಟರೂ ಕೂಡ ಆ ಪಿತೃಘಾತಕ, ಮಾತೃಘಾತಕ ಇತ್ಯಾದಿಯಾಗಿ ಜರಿಯುವುದಿಲ್ಲ. ಇದನ್ನು ಸ್ಪಷ್ಟವಾಗುತ್ತೆ. ತಂದೆ ಮುಂತಾದವರ ಎಲ್ಲರಲ್ಲಿಯೂ ಕೂಡ ಎಲ್ಲರೂ ಕೂಡ ಮುಖ್ಯ ಪ್ರಾಣನ ಅಧೀನರಾಗಿದ್ದಾರೆ. ಅವರಲ್ಲಿ ಮುಖ್ಯ ಪ್ರಾಣ ನಿಯಾಮಕನಾಗಿ ಇರುವಾಗಷ್ಟೇ ಅವರು ತಂದೆ ತಾಯಿ ಮುಂತಾದ ಈ ಬಂಧು ಹೆಣಿಸಿ ಗೌರವಾರ್ಹರಾಗ್ತಾರೆ, ಆದರಾರ್ಹರಾಗ್ತಾರೆ. ಹೀಗೆ ಎಲ್ಲ ಕಡೆಯಲ್ಲಿಯೂ ಅವರ ಪಾತ್ರ ಇದೆ ಎಂಬುದಾಗಿ ನಮಗೆ ವೇದಗಳಲ್ಲಿ ಸಾಕಷ್ಟು ಇಂತಹ ವಿಚಾರಗಳು. ಎಲ್ಲ ವೇದಗಳಲ್ಲಿ ಕೂಡ ವಾಯುದೇವರ ಪ್ರತಿಪಾದನೆ ಇದೆ. ಅಂತಹ ವಾಯುದೇವರ ಒಂದೊಂದು ಚರಿತ್ರೆಯೂ ಒಂದೊಂದು ರತ್ನ, ಒಂದೊಂದು ಮಣಿ. ಆ ಎಲ್ಲ ಮಣಿಗಳನ್ನು ಸೇರಿಸಿ ಹಾರ ಮಾಡ್ತಾ ಇದ್ದೇನೆ. ಯಾವ ಮಣಿ ಆದಮೇಲೆ ಯಾವ ಮಣಿ ಹಾಕಬೇಕು ಎಂಬುದು ನನಗೆ ಗೊತ್ತಿಲ್ಲ, ಯಾಕೆ ನನಗೆ ಅಷ್ಟು ಸೂಕ್ಷ್ಮ ಜ್ಞಾನ ಇಲ್ಲ. ಆದರೂ ಅವರ ಚರಿತ್ರೆಯನ್ನು ವರ್ಣಿಸಬೇಕೆಂಬ ಕುತೂಹಲ ಇದೆ. ಆದ್ದರಿಂದ ವಾಯುದೇವರ ಚರಿತ್ರೆಯನ್ನು ವರ್ಣಿಸುವಾಗ ಏನಾದರೂ ವ್ಯತ್ಯಾಸವಾದರೆ ಅದನ್ನು ಅಂತಹ ತಪ್ಪನ್ನು ಸಜ್ಜನರು ಕ್ಷಮಿಸಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪದ್ಯದಲ್ಲಿ. ಮಾಲಾಕೃತಸ್ಥ ಚರಿತಾಖ್ಯರತ್ನೈ ಅಸೂಕ್ಷ್ಮದೃಷ್ಟೇ ಸ ಕುತೂಹಲಸ್ಯ ಪೂರ್ವಾಪರೀಕಾರಮಥಾಪರಂ ವಾ ಕ್ಷಾಮ್ಯಂತು ಮೇಹಂತ ಮುಹುರ್ಮಹಂತಹ. ಇನ್ನೊಂದು ಸಲ ಪದಪಾನುಸಾರ ಅರ್ಥ ಹೇಳ್ತೇನೆ. ಮಹಾಂತಹ ಸಜ್ಜನರು ತಚ್ಚರಿತಾಖ್ಯ ರತ್ನೈ, ಆ ವಾಯುದೇವರ ಚರಿತ್ರೆ ಎಂಬ ಆಖ್ಯ ಹೆಸರುಳ್ಳ ರತ್ನೈ ಮಣಿಗಳಿಂದ, ಮಾಲಾಕೃತ ಸರವನ್ನು ಮಾಡತಕ್ಕಂತಹ, ಅಸೂಕ್ಷ್ಮದೃಷ್ಟೇ ಸೂಕ್ಷ್ಮಜ್ಞಾನವಿಲ್ಲದ, ಸಕುತೂಹಲಸ್ಯ ಕುತೂಹಲದಿಂದ ಕೂಡಿರತಕ್ಕಂತಹ, ಮೇ ನನ್ನ ಪೂರ್ವಾಪರೀಕಾರಂ ಮೊದಲು ವರ್ಣಿಸಬೇಕಾದ್ದನ್ನು ಅನಂತರ ವರ್ಣಿಸುವುದನ್ನಾಗಲಿ, ಅಥವಾ ಅಪರಂ ವಾ ಅನಂತರ ವರ್ಣಿಸಬೇಕಾದ್ದನ್ನು ಮೊದಲು ವರ್ಣಿಸುವುದನ್ನಾಗಲಿ, ಹಂತ ದಯೆಯಿಂದ, ಮುಹುಹು ಬಹಳವಾಗಿ, ಕ್ಷಾಮ್ಯಂತು ಸಜ್ಜನರು ಕ್ಷಮಿಸಬೇಕು. ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾಂಚಾಂ ಸಂಭಾವ್ಯತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಃ ಸತಾಂ ಕೇಸರಿಣೋ ಗೃಹೇ ಭೂತ್. ಪದಚ್ಛೇದ. ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರಯಾಂಚಾಂ ಸಂಭಾವ್ಯತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರಃ ಪ್ರಾಣಿಗಣಪ್ರಣೇತ ಗುರುಃ ಸತಾಂ ಕೇಸರಿಣೋ ಗೃಹೇ ಭೂತ್. ಪ್ರಾಣಿಗಣಪ್ರಣೇತ ಸತಾಂ ಗುರುಃ ಪ್ರಾಣೇಶ್ವರಃ ಸಸುರೇಂದ್ರಯಾಂಚಾಂ ತ್ರಿಲೋಕ್ಯಾಂ ಸಂಭಾವ್ಯತಾಂ ಶ್ರೀವಲ್ಲಭಾಜ್ಞಾಂ ಸಂಭಾವ್ಯ ಕೇಸರಿಣಃ ಗೃಹೇ ಅಭೂತ್. ಹಿಂದೆ ವಾಯುದೇವರ ಅವತಾರ ಲೀಲೆಯನ್ನು ಹೇಳ್ತೇನೆ ಅಂತ ಹೇಳಿದರು. ಆ ಅವತಾರಗಳಲ್ಲಿ ಹನುಮಂತ ದೇವರ ಅವತಾರ ಮೊದಲಾದ್ದರಿಂದ ಆ ಹನುಮಂತ ದೇವರ ಲೀಲೆಯನ್ನು ಆರಂಭಿಸ್ತಾ ಇದ್ದಾರೆ ಈ ಪದ್ಯದಿಂದ. ಪ್ರಾಣಿಗಣ ಪ್ರಣೇತ, ಪ್ರಾಣಿ ಅಂದರೆ ಎಲ್ಲ ಜೀವಗಳು, ಆ ಜೀವಗಳ ಗಣ ಸಮೂಹಗಳಿಗೆ ಪ್ರಣೇತ, ಎಲ್ಲ ಜೀವಿಗಳಿಗೂ ಪ್ರೇರಕರಾಗಿರ್ತಕ್ಕಂಥವರು. ಹಿಂದೆ ಹೇಳಿದ ಹಾಗೆ ಎಲ್ಲ ಜೀವರನ್ನು ಸದಾಕಾಲ ಆಯಾ ಕಾರ್ಯಗಳಲ್ಲಿ ಪ್ರೇರಿಸ್ತಕ್ಕಂಥವರು ಮುಖ್ಯ ಪ್ರಾಣದೇವರು. ಅದಕ್ಕೋಸ್ಕರ ಪ್ರಾಣಿಗಣ ಪ್ರಣೇತ, ಎಲ್ಲ ಜೀವ ಸಮೂಹಗಳಿಗೆ ಅವರು ಪ್ರೇರಕರಾಗಿದ್ದಾರೆ. ಆಮೇಲೆ ಸತಾಂ ಅಂದರೆ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಜೀವರು. ಅಂತಹ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಜೀವರಿಗೆ ಗುರುಹು
ಹಿತವನ್ನು ಉಪದೇಶ ಮಾಡತಕ್ಕಂತಹ ಗುರುಗಳು. ಗುರು ಅಂದರೆ ಹಿತವನ್ನು ಉಪದೇಶ ಮಾಡತಕ್ಕಂಥವರು. ಗುರು ಅಂದರೆ ಆ ಗುರುತ್ವ ನಿಯಾಮಕವಾಗಿರುವಂಥದ್ದು. ಗುರುತ್ವ ಯಾರಲ್ಲಿದೆ ಅಂತ ಹೇಳಬೇಕು ಅಂದರೆ ಯಾರಲ್ಲಿ ಈ ಅಂಶಗಳಿರಬೇಕು. ಗುರುತ್ವ ನಿಯಾಮಕವಾಗಿರತಕ್ಕಂತಹ ಅಂಶಗಳು ಯಾವುವು ಅಂದರೆ ಅಸಂಶಯ ಸಂಶಯಶ್ಚಿತ್ ಗುರುರುಕ್ತೋ ಮನೀಷಿವಿಹಿ. ನಮ್ಗೆ ಯಾವುದೇ ಸಂದೇಹ ಬಂದರೂ ಆ ಸಂದೇಹವನ್ನು ಪರಿಹಾರ ಮಾಡಬೇಕು. ಮತ್ತು ಅವ್ರಿಗೆ ಯಾವುದೇ ಸಂದೇಹ ಇರಬಾರ್ದು. ಅವ್ರಿಗೆ ಸಂದೇಹ ಇದ್ಬಿಟ್ರೆ ಶಿಷ್ಯರ ಸಂದೇಹವನ್ನು ಹೇಗೆ ಪರಿಹಾರ ಮಾಡ್ತಾರೋ. ಅಸಂಶಯ ಸಂಶಯಶ್ಚಿತ್ ಅಂಥವರು ಗುರುಗಳು, ಆಚಾರ್ಯರು. ಅವರಿಗೆ ಸಂದೇಹ ಇರಬಾರ್ದು. ಮುಖ್ಯ ಪ್ರಾಣದೇವರಿಗೆ ಭಗವದ್ವಿಷಯವಾಗಿರ್ತಕ್ಕಂತಹ ಯಾವ ಸಂದೇಹವೂ ಇಲ್ಲ. ಮತ್ತು ಎಲ್ಲ ಸಂದೇಹಗಳನ್ನು ತಮ್ಮ ಸರಮೂಲ ಗ್ರಂಥಗಳ ಮೂಲಕವಾಗಿ ಸಜ್ಜನರಿಗೆ ಬರಬಹುದಾಗಿರತಕ್ಕಂಥ ಎಲ್ಲ ಸಂದೇಹಗಳನ್ನು ಸಂಶಯಗಳನ್ನು ನಿವಾರಣೆ ಮಾಡ್ತಕ್ಕಂಥವರು. ಅಂತಹ ಹಿತವನ್ನು ಉಪದೇಶ ಮಾಡ್ತಕ್ಕಂಥವರು ಗುರುಗಳು. ಸಜ್ಜನರಿಗೆ ಮುಕ್ತಿಯೋಗ್ಯ ಜೀವರಿಗೆ ಗುರು ಹಿತವನ್ನು ಉಪದೇಶ ಮಾಡ್ತಕ್ಕಂತಹ ಪ್ರಾಣೇಶ್ವರ. ಇಂದ್ರಿಯಾಭಿಮಾನಿ ಸೂರ್ಯಾದಿ ದೇವತೆಗಳ ಒಡೆಯರು. ಪ್ರಾಣ ಅಂದರೆ ಇಲ್ಲಿ ಇಂದ್ರಿಯಾದಿ ಅಭಿಮಾನಿ ದೇವತೆಗಳು. ಪ್ರಾಣ ಶಬ್ದಕ್ಕೆ ಅದು ಅರ್ಥ ಇದೆ. ಇಂದ್ರಿಯಾದಿ ಅಭಿಮಾನಿ ದೇವತೆಗಳು ಸೂರ್ಯಾದಿ ದೇವತೆಗಳಿಗೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ಏನು ತತ್ವಾಭಿಮಾನಿ ದೇವತೆಗಳಿದ್ದಾರೆ, ನಮ್ಮ ದೇಹದ ಪ್ರತಿಯೊಂದು ಅವಯವಗಳಲ್ಲಿ ಏನು ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಆ ಎಲ್ಲ ದೇವತೆಗಳಿಗೂ ಕೂಡ ಇವರು ಒಡೆಯರು, ಮುಖ್ಯ ಪ್ರಾಣದೇವರು. ಅವರಿದ್ದರೆ ತತ್ವಾಭಿಮಾನಿ ದೇವತೆಗಳೆಲ್ಲ ಇರ್ತಾರೆ. ಉಳಿದ ತತ್ವಾಭಿಮಾನಿ ದೇವತೆಗಳು ನಾವೇನು ತತ್ವನ್ಯಾಸದಲ್ಲೆಲ್ಲ ಪ್ರತಿಯೊಂದು ಅವಯವಗಳನ್ನು ಸ್ಪರ್ಶಿಸಿ ಆಯಾ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ರೂಪವನ್ನು ಚಿಂತನೆ ಮಾಡ್ತೀವಲ್ಲ, ಆ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಅವರಿಗೆಲ್ಲ ಒಡೆಯವನು ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣದೇವರು ಇದ್ದರೆ ಅವರೆಲ್ಲ ಇರ್ತಾರೆ. ಮುಖ್ಯ ಪ್ರಾಣದ ಹೊರಟೋಗ್ಬಿಟ್ರೆ ಎಲ್ಲ ಹೊರಟೋಗ್ತಾರೆ. ಅಂತಹ ಪ್ರಾಣೇಶ್ವರ ಸೂರ್ಯಾದಿ ದೇವತೆಗಳಿಗೆ ಒಡೆಯಲಾಗಿರತಕ್ಕಂತಹ ಪ್ರಾಣೇಶ್ವರ ಮುಖ್ಯ ಪ್ರಾಣದೇವರು ಸಸುರೇಂದ್ರ ಯಾಂಚಾಂ. ಸಸುರೇಂದ್ರ ಯಾಂಚಾಂ, ಯಾಂಚ ಅಂದರೆ ಪ್ರಾರ್ಥನೆ, ಬೇಡಿಕೆ. ಸಸುರೇಂದ್ರ, ಸುರೇಂದ್ರ ದೇವತೆಗಳು, ದೇವತೆಗಳು ಅವರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು. ಅವರ ಒಂದು ಯಾಂಚ ಬೇಡಿಕೆಯನ್ನು ಸುರೇಂದ್ರ ಯಾಂಚಾಂ, ದೇವೇಂದ್ರನೇ ಸಹಿತರಾಗಿರತಕ್ಕಂತಹ ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಯಾಂಚಾಂ ತ್ರಿಲೋಕ್ಯಾಂ, ಮೂರು ಲೋಕಗಳಲ್ಲಿಯೂ ಸಂಭಾವ್ಯತಮಾಂ ಅಂದರೆ ಬಹುಮಾನಿಸಲು ಯೋಗ್ಯವಾಗಿರತಕ್ಕಂತಹ ಶ್ರೀವಲ್ಲಭಾಜ್ಞಾಂ. ಸಸುರೇಂದ್ರ ಯಾಂಚ ಮತ್ತು ಶ್ರೀವಲ್ಲಭಾಜ್ಞ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರು ಅವತಾರ ಮಾಡುವಂತೆ. ಹಾಗೆಯೇ ಭಗವಂತನು ಕೂಡ ಆಜ್ಞೆ ಮಾಡಿದ. ಸಸುರೇಂದ್ರ ಯಾಂಚಾಂ, ದೇವಶ್ರೇಷ್ಠ ಬೇಡಿಕೆಯಿಂದ ಸಹಿತವಾಗಿರತಕ್ಕಂತಹ ಸುರೇಂದ್ರ ಯಾಂಚ ಸಹಿತವಾದ ದೇವತೆಗಳ ಒಡೆಯನಾಗಿರತಕ್ಕಂತಹ ಇಂದ್ರನಿಂದ ಸಹಿತವಾದ ಯಾಂಚ ಬೇಡಿಕೆಯನ್ನು, ಮತ್ತೆ ತ್ರಿಲೋಕ್ಯಾಂ ಸಂಭಾವ್ಯತಾಂ, ಮೂರು ಲೋಕಗಳಲ್ಲಿಯೂ ಸಂಭಾವ್ಯತಾಂ ಬಹುಮಾನಿಸಲು ಯೋಗ್ಯವಾದ ಯಾವುದದ್ದು ಶ್ರೀವಲ್ಲಭಾಜ್ಞಾಂ. ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮೀ ವಲ್ಲಭ ಪರಮಾತ್ಮ, ಅವನ ಆಜ್ಞಾ ಅಪ್ಪಣೆಯನ್ನು ಸಂಭಾವ್ಯ ಒಪ್ಪಿ ಕೇಸರಿಣಃ, ಕೇಸರಿ ಎಂಬ ಕಪಿಯ ಗೃಹೆ ಹೆಂಡತಿಯಲ್ಲಿ ಅಭೂತ್ ಹುಟ್ಟಿದರು. ಮುಖ್ಯ ಪ್ರಾಣದೇವರು ಎಲ್ಲ ಪ್ರಾಣಿಗಳಿಗೂ ಪ್ರೇರಕರಾಗಿದ್ದಾರೆ. ಪ್ರಾಣಿಗಣ ಪ್ರಣೇತ ಮತ್ತು ಸತಾಂ ಗುರು, ಸಜ್ಜನರಿಗೆ ಉಪದೇಶಕರಾಗಿದ್ದಾರೆ. ಅವರನ್ನು ದೇವತೆಗಳೆಲ್ಲ ಅವತಾರ ಮಾಡಬೇಕು ಅಂತ ಬೇಡಿಕೊಂಡರು.
ಹಾಗಾಗಿ ಮುಖ್ಯ ಪ್ರಾಣದೇವರು ಕೇಸರಿ ಎಂಬ ಕಪಿಯ ಹೆಂಡತಿಯಲ್ಲಿ ಅವರು ಹುಟ್ಟಿದರು. ಕೇಸರಿ ಎಂಬ ಕಪಿ ಅವನ ಗೃಹೆ ಅಂದರೆ ಹೆಂಡತಿಯಲ್ಲಿ ಅಭೂತ್ ಅಂದರೆ ಹುಟ್ಟಿದರು ಅಂತ. ಪರಮಾತ್ಮನ ಅಪ್ಪಣೆಯಂತೆ ಹನುಮಂತನಾಗಿ ಅವತಾರ ಮಾಡಿದರು. ಏಕೆಂದರೆ ರಾವಣಾದಿ ದುಷ್ಟ ರಾಕ್ಷಸ ಸಂಹಾರ ಆಗಬೇಕು. ಅದಕ್ಕೋಸ್ಕರ ಪರಮಾತ್ಮ ರಾಮನಾಗಿ ಅವತಾರ ಮಾಡಲಿಕ್ಕಿದ್ದಾನೆ. ಅಂತಹ ರಾಮನ ಸೇವೆಗೋಸ್ಕರವಾಗಿ ಇವರು ಮುಖ್ಯ ಪ್ರಾಣದೇವರು ಪರಮಾತ್ಮನ ಆಜ್ಞೆಯಂತೆ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾಯುಸುತ ಹನುಮಂತನೆಂದೆನಿಸಿದ ಅಂತ ಹೇಳ್ತಾರೆ ಶ್ರೀಪಾದರಾಜರು. ತ್ರೇತಾಯುಗದಲ್ಲಿ ಪರಮಾತ್ಮನ ಆಜ್ಞೆಯಂತೆ ದೇವತೆಗಳ ಪ್ರಾರ್ಥನೆಯಂತೆ ರಾವಣನ ಒಂದು ಉಪಟಳ ತುಂಬ ಆಗಿತ್ತು. ದೇವಲೋಕಕ್ಕೂ ಅವನು ದಾಳಿ ಇಡ್ತಾ ಇದ್ದ. ಎಲ್ಲ ಹೆದರ್ತಾ ಇದ್ರು ಅವನಿಗೆ. ಅಗ್ನಿಯೊಬ್ಬನನ್ನು ಬಿಟ್ಟು ಎಲ್ಲರೂ ಹೆದರ್ತಾ ಇದ್ರು. ಅಗ್ನಿ ಅವನಿಗೆ ಬೇಕಾಗಿತ್ತು. ಅದಕ್ಕೋಸ್ಕರ ಅವನನ್ನು ಬಿಟ್ಟು ಬಾಕಿ ಎಲ್ಲರೂ ಕೂಡ ಹೆದರ್ತಾ ಇದ್ರು. ಹಾಗಾಗಿ ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನು ಮೊರೆ ಹೋಗ್ತಾರೆ, ಪ್ರಾಣದೇವರನ್ನು ಕೇಳ್ಕೊಳ್ತಾರೆ. ಪರಮಾತ್ಮನ ಆಜ್ಞೆಯಂತೆ ಈ ಮುಖ್ಯ ಪ್ರಾಣದೇವರು ಹನುಮಂತನಾಗಿ ಅವತರಿಸ್ತಾರೆ. ಯಾಕೆ ಅವತರಿಸ್ತಾರೆ ಅಂದರೆ ಪರಮಾತ್ಮನ ಭಗವತ್ ಕಾರ್ಯ ಸಾಧಕ. ಭಗವಂತನ ಕಾರ್ಯ ಏನು? ಭೂಭಾರ ಹರಣ, ಭೂಮಿಯ ಭಾರವನ್ನು ಹರಣ ಮಾಡಬೇಕಾಗಿದೆ. ಆ ಭೂಭಾರ ಹರಣ ಕಾರ್ಯವನ್ನು ಮಾಡತಕ್ಕಂಥವನು ಪರಮಾತ್ಮ. ಆ ಒಂದು ಕಾರ್ಯದಲ್ಲಿ ಇವರು ಮುಖ್ಯ ಪ್ರಾಣದೇವರು ಹನುಮಂತನಾಗಿ ಅವತಾರ ಮಾಡಿದರು. ಎಲ್ಲಿ ಅವತಾರ ಮಾಡಿದರು? ಅಂಜನಾದೇವಿಯಲ್ಲಿ ಅವತಾರ ಮಾಡಿದರು. ಅಂಜನಾದೇವಿ ಒಳ್ಳೆ ಮಗ ಸಿಗಬೇಕು ಅಂತ, ಹುಟ್ಟಬೇಕು ಅಂತ ವ್ರತ ಮಾಡ್ತಾ ಇದ್ಲು. ಅವರ ಒಂದು ವ್ರತಕ್ಕೆ ಮೆಚ್ಚಿ ಮುಖ್ಯ ಪ್ರಾಣದೇವರು ಕೇಸರಿ ಎಂಬ ಕಪಿಯ ಮಡದಿ ಆಗಿರತಕ್ಕಂತಹ ಅಂಜನಾದೇವಿಯಲ್ಲಿ ಅವತಾರ ಮಾಡ್ತಾರೆ. ಕೇಸರಿಯ ಹೆಂಡತಿ ಅಂಜನಾ. ಆ ಅಂಜನಾದೇವಿಯ ತಂದೆ ಹೆಸರು ಕೇಸರಿನೇ. ಮಾವನ ಹೆಸರು ಕೇಸರಿ, ಅಳಿಯನ ಹೆಸರು ಕೇಸರಿ. ಆ ಕೇಸರಿ ಅಂದರೆ ಅಂಜನೆಯ ತಂದೆ ಕೇಸರಿ, ಅವನೊಬ್ಬ ಅಸುರ ವಾಸ್ತವಿಕವಾಗಿ. ಆದರೆ ಅವನಲ್ಲಿ ಒಳ್ಳೆ ಗುಣಗಳಿದ್ದು, ಹಾಗಾಗಿ ಒಳ್ಳೆ ಸತ್ಪುತ್ರ ಜನಿಸಬೇಕು ಅಂತ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ ಆ ಕೇಸರಿ ಎಂಬ ಅಸುರ. ಶಿವ ಅವನ ತಪಸ್ಸಿಗೆ ಮೆಚ್ಚಿ, ನಿನಗೆ ಸಂತಾನ ಯೋಗ ಇಲ್ಲ, ಆದ್ದರಿಂದ ನಿನ್ನ ಮಗಳಲ್ಲಿ ಪುತ್ರ ಸಂತಾನ ಆಗತ್ತೆ ಅಂತ ಶಿವ ಹೇಳ್ತಾನೆ. ಆಗ ಇವ ಕೇಳ್ಕೊಂಡಿರ್ತಾನೆ, ಆಯಿತು, ನನಗೆ ಸತ್ಪುತ್ರ ಜನಿಸ್ತಿದ್ರು ಕೂಡ ನನ್ನ ಮಗಳಲ್ಲಿ ಹುಟ್ಟತಕ್ಕಂತಹ, ನನ್ನ ಮಗಳನ್ನು ಮದುವೆ ಆಗ್ತಕ್ಕಂಥವನು ಕೂಡ ಕೇಸರಿನೇ ಆಗಿರಬೇಕು ಅಂತ ಕೇಳ್ಕೊಳ್ತಾನಂತೆ. ಹಾಗಾಗಿ ಕೇಸರಿ ಎಂಬ ವಾನರನೊಂದಿಗೆ ಅಂಜನಾದೇವಿಯ ವಿವಾಹವಾಗತ್ತೆ. ಅವಳು ಅಂಜನಾಚಲದಲ್ಲಿ ತಪಸ್ಸು ಮಾಡ್ತಾ ಇರ್ತಾಳೆ. 12 ವರ್ಷಗಳ ಕಾಲ ಅವಳು ವ್ರತವನ್ನು ಮಾಡ್ತಾಳೆ. ಅಂತಹ ವ್ರತಕ್ಕೆ ಮೆಚ್ಚಿ ವಾಯುದೇವರು ಹನುಮಂತನಾಗಿ ಅವರಲ್ಲಿ ಅವತರಿಸ್ತಾರೆ. ಆ ವಿಚಾರವನ್ನು ಇಲ್ಲಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರು ಎಲ್ಲ ಪ್ರಾಣಿಗಳಿಗೂ ಪ್ರೇರಕರು, ಪ್ರಾಣಿಗಣ ಪ್ರಣೇತ, ಎಲ್ಲ ಜೀವರಿಗೂ ಪ್ರೇರಕರು, ಪ್ರಾಣೇಶ್ವರ, ಎಲ್ಲತ್ವಾಭಿಮಾನಿ ದೇವತೆಗಳಿಗೂ ಒಡೆಯರಾಗಿರ್ತಕ್ಕಂಥವರು. ಅಂತಹ ಮುಖ್ಯ ಪ್ರಾಣದೇವರು ಶ್ರೀವಲ್ಲಭಾಜ್ಞಾಂ ಸಂಭಾವ್ಯ, ಆ ಪರಮಾತ್ಮನ ಆಜ್ಞೆಯನ್ನು, ಬರೀ ಪರಮಾತ್ಮನ ಆಜ್ಞೆ ಮಾತ್ರ ಅಲ್ಲ, ಸಸುರೇಂದ್ರಯಾಂಚಾಂ, ದೇವತೆಗಳ ಬೇಡಿಕೆಯಿಂದ ಸಹಿತವಾಗಿರತಕ್ಕಂತಹ ಶ್ರೀವಲ್ಲಭಾಜ್ಞ, ಪರಮಾತ್ಮನ ಅಪ್ಪಣೆಯನ್ನು ಒಪ್ಪಿಕೊಂಡು ಅವರು ಕೇಸರಿಣಃ ಗೃಹೆ, ಕೇಸರಿಯ ಮಡದಿಯಲ್ಲಿ ಅಂಜನಾದೇವಿಯಲ್ಲಿ ಅವರು ಅವತಾರ ಮಾಡಿದರು ಅಂತ ಈ ಪದ್ಯದ ಅಭಿಪ್ರಾಯ.
ಮುಖ್ಯ ಪ್ರಾಣದೇವರ ಸ್ಪರ್ಶ ಮಾತ್ರದಿಂದ ಅಂಜನಾದೇವಿಯಲ್ಲಿ ಹನುಮಂತ ಹುಟ್ಟಿದ. ಏ ಗುಣಾನಾಮ ಜಗತ್ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹುಃ. ಏ ಗುಣಾನಾಮ ಜಗತ್ಪ್ರಸಿದ್ಧಾ, ಜಗತ್ತಿನಲ್ಲಿ ಯಾವ್ಯಾವ ಪ್ರಸಿದ್ಧವಾಗಿರ್ತಕ್ಕಂತಹ ಗುಣಗಳಿವೆಯೋ ಆ ಎಲ್ಲ ಗುಣಗಳ ಬಗ್ಗೆ ಹೇಳಬೇಕಾದ್ರೆ ನೋಡಿ ಹನುಮಂತನಲ್ಲಿ ಆ ಗುಣ ಇದೆ ಅಂತ ಹನುಮಂತನನ್ನ ನಿದರ್ಶನವಾಗಿ ಹೇಳ್ತಾ ಇದ್ರಂತೆ. ಅಂತಹ ಮಹಾಭಾಗವತ ಪ್ರವರಹ, ಅತ್ಯಂತ ಭಗವದ್ಭಕ್ತರಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಈ ಕೇಸರಿಯ ಮಗನನ್ನ ಹನುಮಂತ ಅಂತ ಕರೆದರು ಅಂತ ಈ ಪದ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ. ಏ ಗುಣಾಃ ನಾಮ ಜಗತ್ ಪ್ರಸಿದ್ಧಾಃ ತೇಷು ಯಂ ನಿದರ್ಶಯಂತಿ ಸ್ಮ ಸಾಕ್ಷಾತ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಂ ಏನಂ ಹನುಮಂತಂ ಆಹುಹು. ಯಾರ್ಯಾರು ಯಾವ ಗುಣ ಸದ್ಗುಣಗಳು ಅಂತ ಯಾವ್ಯಾವಿವೆಯೋ ಆ ಎಲ್ಲ ಗುಣಗಳು ಹನುಮಂತನಲ್ಲಿದ್ದು, ಅಂತಹ ಪ್ರಸಿದ್ಧವಾಗಿರತಕ್ಕಂತಹ ಗುಣಗಳು ಯಾರಲ್ಲಿವೆ ಅಂತ ಯಾರಾದರೂ ಕೇಳಿದರೆ ಆವಾಗ ಹನುಮಂತನನ್ನ ನಿದರ್ಶನವಾಗಿ ತೋರಿಸ್ತಾ ಇದ್ದರಂತೆ. ಅಂತಹ ಗುಣಗಳಿಂದ ಕೂಡಿರತಕ್ಕಂಥವನು ಭಾಗವತ ಪ್ರಬರ್ಹ, ಮಹಾಭಾಗವತ ಪ್ರಬರ್ಹ. ಭಾಗವತರು ಅಂದರೆ ನಿಜವಾದ ಭಾಗವತರು ಅಂದರೆ ಮುಖ್ಯ ಪ್ರಾಣದೇವರು. ಇನ್ನೂ ಅನೇಕ ಭಾಗವತರಿದ್ದಾರೆ. ಆ ಎಲ್ಲ ಭಾಗವತರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವರು ಮುಖ್ಯ ಪ್ರಾಣದೇವರು. ಅವರು ಯಾವಾಗಲೂ ಪರಮಾತ್ಮನ ನೋಡ್ತಾ ಇರ್ತಾರೆ, ಪರಮಾತ್ಮನ ಧ್ಯಾನಿಸ್ತಾ ಇರ್ತಾರೆ. ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಅವರಿಗೆ. ಏಕಾಂತ ಭಕ್ತರು ಅಂತ ಹೇಳ್ತಾರೆ. ಅಂತಹ ಭಾಗವತರಲ್ಲಿ ಪ್ರಹ್ಲಾದರಾಜರು ಕೂಡ ಭಾಗವತರೇ. ಅಂತಹ ಭಾಗವತರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ಅಂತಹ ಕೇಸರಿಯ ಮಗನನ್ನು ಹನುಮಂತ ಅಂತ ಹೇಳ್ತಾರೆ ಅಂತ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಯಾವ ಗುಣಾಹ ನಾಮ ಗುಣಗಳೆಂದು ಜಗತ್ಪ್ರಸಿದ್ಧಾ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದ್ದಾವೋ ತೇಷು ಆಯಾ ಗುಣಗಳಲ್ಲಿ ಯಂ ಯಾವ ಕೇಸರಿಯ ಮಗನನ್ನು ನಿದರ್ಶಯಂತೆ ತೋರಿಸ್ತಾ ಇದ್ರು, ದೃಷ್ಟಾಂತವಾಗಿ ತೋರಿಸ್ತಾ ಇದ್ರು ಅಂತಹ ಸಾಕ್ಷಾತ್ ಮುಖ್ಯವಾಗಿ ಮಹಾಭಾಗವತ ಪ್ರಬರ್ಹಂ ಅತ್ಯಂತ ಭಗವದ್ಭಕ್ತರಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಪ್ರಬರಹ ಅಂದರೆ ಶ್ರೇಷ್ಠ, ಮಹಾಭಾಗವತರಲ್ಲಿ ಪ್ರಬರಹ, ಮಹಾಭಾಗವತೇಶು ಪ್ರಬರಹ, ಮಹಾಭಾಗವತರಲ್ಲಿ ಇವನು ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು. ಅಂತಹ ಶ್ರೀಮಂತಂ ಕಾಂತಿಯುಳ್ಳ ಏನಂ ಈ ಕೇಸರಿಯ ಮಗನನ್ನ ಹನುಮಂತ ಮಾಹುಹು, ಹನುಮಂತ ಅಂತ ಹೇಳಿದರು. ಅಂದರೆ ಹನುಮಂತ ಅಂತ ಅವನಿಗೆ ನಾಮಕರಣ ಮಾಡಿದರು. ಜಗತ್ಪ್ರಸಿದ್ಧಾ ಜಗತ್ಸು ಪ್ರಸಿದ್ಧಾ ಅಥವಾ ಜಗತಿ ಪ್ರಸಿದ್ಧಾ ಜಗತ್ಪ್ರಸಿದ್ಧಾ ಭಗವತಿ ಭಕ್ತಿ ಯೇಷಾಂತೆ ಭಾಗವತಾಃ ಮಹಾಂತಶ್ಚತೆ ಭಾಗವತಾಃ ಮಹಾಭಾಗವತಾಃ ಸಾಕ್ಷಾಚ್ಚತೆ ಮಹಾಭಾಗವತಾಶ್ಚ ಸಾಕ್ಷಾನ್ ಮಹಾಭಾಗವತಾಃ ಸಾಕ್ಷಾನ್ ಮಹಾಭಾಗವತೇಷು ಪ್ರಬರ್ಹಃ ತಂ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಅಂತ ವಿಗ್ರಹ. ಶ್ರೀಮಾನ್ ಶ್ರೀ ಅಸ್ಯ ಅಸ್ತಿ ಶ್ರೀಮಾನ್ ತಂ ಶ್ರೀಮಂತಂ ನಿದರ್ಶಯಂತಿ ತೋರಿಸುತ್ತಾರೆ. ಇದು ಪ್ರೆಸೆಂಟೆನ್ಸ್ ಲಟ್ಲಕಾರ ದರ್ಶಿತ್ ಪ್ರೇಕ್ಷಣೆ ಧಾತು ದರ್ಶೇತಿ ದರ್ಶೇತಃ ದರ್ಶಯಂತಿ ದರ್ಶಿಸಿ ದರ್ಶೇತಃ ದರ್ಶತ ದರ್ಶಯಾಮಿ ದರ್ಶಯಾವಹ ದರ್ಶಯಾಮಹ ಅಂತ ಲಟ್ಲಕಾರದ ರೂಪಗಳು. ನೀವು ಉಪಸರ್ಗ ದೃಶ್ಯಧಾತು. ಆಹುಹು ಹೇಳುತ್ತಾರೋ ಇದು ಭೃಂಗ್ ಧಾತು. ಭೃಂಗ್ ಧಾತು ಲಟ್ಲಕಾರ. ಮಹಾಭಾಗವತ ಪ್ರಬರ್ಹಂ ಮಹಾಭಾಗವತ ಪ್ರಬರ್ಹಂ ಮಹತ್ ಶಬ್ದ. ಅದು ಮಹತ್ ಶಬ್ದ
ಮಹಾಂತ ಆಗೋದು ಹೇಗೆ ಅಂದರೆ ಅದು ವ್ಯಾಕರಣ ನಿಯಮ ಪ್ರಕಾರ ಆಕಾರ ಬರುತ್ತೆ. ಮಹತ್ ಅನ್ನೋದಕ್ಕೆ ಆಕಾರ ಬರುತ್ತೆ, ಆಗ ಮಹಾಭಾಗವತ ಪ್ರಬರ್ಹಂ ಅಂತ ಆಗತ್ತೆ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಕರ್ಮಾಣಿ ಕುರ್ವನ್ ಪರಮಾದ್ಭುತಾನಿ ಸಭಾಸು ದೈವೀಷು ಸಭಾಜಿತಾನಿ ಸುಗ್ರೀವಮಿತ್ರಂ ಸಜಗತ್ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ. ಹನುಮಂತನ ಅವತಾರ ಆಯಿತು. ಹನುಮಂತನಿಗೂ ರಾಮನಿಗೂ ದರ್ಶನ ಆಗುವಂಥದ್ದು. ಹನುಮಂತ ರಾಮ ಇವರ ಸಮಾಗಮ ಋಷ್ಯಮುಖ ಪರ್ವತದಲ್ಲಿ ಆಗುತ್ತೆ. ಋಷ್ಯಮುಖ ಪರ್ವತ ಅಂದರೆ ಇವತ್ತಿನ ಹಂಪಿ, ಅಲ್ಲಿದೆ ಋಷ್ಯಮುಖ ಪರ್ವತ. ಅಲ್ಲಿ ಆ ಸರ್ವೋತ್ತಮ ಜೀವೋತ್ತಮರ ಒಂದು ಸಮಾಗಮ ಆಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀರಾಮ ದಶರಥನ ಮಗನಾಗಿ ಶ್ರೀರಾಮ ಅವತಾರ ಮಾಡ್ತಾನೆ. ಪರಮಾತ್ಮ ದಶರಥನ ಮಗನಾಗಿ ಅವತರಿಸ್ತಾನೆ. ಆ ರಾಮ, ಅವನ ಹೆಸರೇ ರಾಮ. ರಮಂತೆ ಅಸ್ಮಿನ್ ಯೋಗಿನಃ ಇತಿ ರಾಮಃ. ಎಲ್ಲರೂ ಆ ರಾಮನ ನೋಡಿ ಸಂತೋಷ ಪಡ್ತಾ ಇದ್ರು. ಆ ರಾಮ ಶಬ್ದದ ಅರ್ಥವೇ ಅದು. ರಾಮ ಹುಟ್ಟಿದ, ಅವನಿಗೆ ವಿದ್ಯಾಭ್ಯಾಸ ಆಯಿತು, ಆಮೇಲೆ ವಿವಾಹವಾಯಿತು ಸೀತೆಯೊಂದಿಗೆ. ರಾಮ ದೊಡ್ಡವನಾಗುತ್ತಲೇ ಎಲ್ಲ ಪ್ರಜೆಗಳು ಅವನನ್ನು ತುಂಬ ಇಷ್ಟಪಟ್ಟರು, ರಾಮ ರಾಜನಾಗಬೇಕು ಅಂತ. ದಶರಥ ನಂತರ ರಾಮನೇ ರಾಜನಾಗಬೇಕು, ಆಗಿನ ನಿಯಮ ಇದ್ದದ್ದು ಹಾಗೆ. ಆದರೂ ಪ್ರಜೆಗಳೆಲ್ಲ ರಾಮನೇ ರಾಜನಾಗಬೇಕು ಅಂತ ಬಯಸಿದರು. ಪ್ರಜೆಗಳ ಅಭಿಪ್ರಾಯಕ್ಕೆ ಮಂಡಿದ ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಹೊರಡ್ತಾನೆ. ಪ್ರಜಾಭಿಪ್ರಾಯವನ್ನು ಸಂಗ್ರಹ ಮಾಡಿ ರಾಜ ತೀರ್ಮಾನ ಮಾಡೋದು. ಇವತ್ತು ಹಾಗುಂಟಾ ಪ್ರಜಾಪ್ರಭುತ್ವದಲ್ಲಿ? ಪ್ರಜೆಗಳೇ ಪ್ರಭು ಅಂತ ಹೇಳೋದು, ಪ್ರಜೆಗಳಿಗೇನು ಬೆಲೆನೇ ಇಲ್ಲ. ಪ್ರಜೆಗಳ ಅಭಿಪ್ರಾಯ. ದಶರಥ ರಾಜ್ಯಭಾರ ಚೆನ್ನಾಗಿಯೇ ಮಾಡಿದ್ದಾನೆ, ಅವನ ರಾಜ್ಯಭಾರದಲ್ಲಿ ಪ್ರಜೆಗಳಿಗೇನು ಬೇಸರ ಇಲ್ಲ. ಆದರೂ ರಾಮರಾಜನಾಗಬೇಕು ಅಂತ ಅವ ಅಷ್ಟು ಗುಣಸಂಪನ್ನ ಆಗಿದ್ದ. ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ ನಾರದರನ್ನ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಎಲ್ಲ ಗುಣಗಳಿಂದ ಕೂಡಿರತಕ್ಕಂತಹ ವ್ಯಕ್ತಿ ಯಾರಿದ್ದಾರೆ? ನಾನು ಕಾವ್ಯ ರಚನೆ ಮಾಡಬೇಕು, ಕಾವ್ಯ ರಚನೆ ಮಾಡಬೇಕಾದ್ರೆ ನನ್ನ ಕಾವ್ಯದ ನಾಯಕ ಹೇಗಿರಬೇಕು, ಅಂತಹ ಗುಣವುಳ್ಳಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಇಕ್ಷ್ವಾಕು ವಂಶ ಪ್ರಭವ ರಾಮೋ ನಾಮ ಜನೈಶ್ರುತಃ. ಹೇಗಿದ್ದ ಅವನು ಅಂದರೆ, ಶ್ರೀರಾಮ ಹೇಗಿದ್ದ ಅಂದರೆ ಸತು ನಿತ್ಯಂ ಪ್ರಶಾಂತಾತ್ಮ ಮೃದು ಪೂರ್ವಮಿ ಭಾಷತೆ ಎಂಬುದಾಗಿ ರಾಮನ ಗುಣಗಳನ್ನು ಹೇಳ್ತಾ ಹೋಗ್ತಾರೆ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೆಯುವ ಮೊದಲು ರಾಮಾಯಣ ಇತ್ತು, ದೊಡ್ಡ ರಾಮಾಯಣ ಅದು. ಆ ರಾಮಾಯಣವನ್ನು ಸಂಗ್ರಹಿಸಿ ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರು ಹೇಳ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಯಾಕೆ ರಾಮಾಯಣ ಬರೆದರು? ಅವನೇನು PhD ತಗೋಬೇಕಾಗಿತ್ತಾ ಬರೆದು ಬಿಟ್ಟು? ಯಾಕೆ ರಾಮಾಯಣ ಬರೆದರು? ವಾಲ್ಮೀಕಿ ಮಹರ್ಷಿ ತಾನು ಕವಿ ಆಗ್ತೀನಿ ಅಂತ ಕಲ್ಪನೆ ಆ ಮನುಷ್ಯನಿಗೆ ಇರಲಿಲ್ಲ. ಅವ ಒಬ್ಬ ಬೇಡನಾಗಿದ್ದ ವಾಲ್ಮೀಕಿ. ಅವನ ಹೆಸರು ವಾಲ್ಮೀಕಿ ಅಲ್ಲ, ಅವನ ಹೆಸರು ರತ್ನಾಕರ ಅಂತ. ಅವನ ಹೆಸರು ವಾಲ್ಮೀಕಿ ಹೆಸರು ರತ್ನಾಕರ ಅಂತ. ಬರುವ ಹೋಗುವ ದಾರಿ ಹೋಕರನ್ನು ವಂಚಿಸ್ತಾ ಇದ್ದ. ಅಂತಹ ಒಬ್ಬ ಬೇಡ ಒಂದು ಘಟನೆಯಿಂದ ಪರಿವರ್ತನೆಗೊಂಡ. ಆಮೇಲೆ ತಪಸ್ಸು ಮಾಡಿದ, ವಾಲ್ಮೀಕಿ ಆದ. ವಾಲ್ಮೀಕಿ ಆದ ಮೇಲೆ ಋಷಿಯಾಗಿ ನಿತ್ಯ ಅನುಷ್ಠಾನ ಮಾಡಿಕೊಂಡಿದ್ದ. ದಿನಾಲು ತಮಸಾ ನದಿಗೆ ಹೋಗಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ತ್ರಿಕಾಲದಲ್ಲಿ ಅನುಷ್ಠಾನವನ್ನು ಮಾಡಿಕೊಂಡಿದ್ದ. ಒಂದಿನ ಅವನಿಗೆ ಒಂದು ದೃಶ್ಯ ಅವನ ಕಣ್ಣಿಗೆ ಬಿತ್ತು. 2 ಕ್ರೌಂಚ ಹಕ್ಕಿಗಳು ವಿಹರಿಸ್ತಾ ಇರೋದನ್ನು ನೋಡಿದ.
ಬೇಡನೊಬ್ಬ ಒಂದು ಕ್ರೌಂಚ ಹಕ್ಕಿಯನ್ನು ಕೊಂದದನ್ನು ಕಣ್ಣಾರೆ ಕಂಡ. ಅದನ್ನು ನೋಡಿ ಮನಸ್ಸು ಕರಗ್ತು. ಆವಾಗ ಅವರ ಬಾಯಿಯಿಂದ ಒಂದು ಮಾತು ಬಂತು, ಮಾನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದ್ ಏಕಂ ಅವಧೀಹಿ ಕಾಮಮೋಹಿತಂ. ಅವನು ಗೊತ್ತಿಲ್ಲದೆ ಅವನ ನಾಲಿಗೆ ಎಂಬ ರಂಗಸ್ಥಳದಲ್ಲಿ ಸರಸ್ವತಿ ಬಂದು ನಲಿದಾಡಿದ್ದಾಳೆ. ಆಶ್ಚರ್ಯ ಆಯಿತು ವಾಲ್ಮೀಕಿ ಮಹರ್ಷಿಗಳಿಗೆ. ನಾನು ಎಂಥ ಮಾತಾಡಿಬಿಟ್ಟೆ. ನದಿಯಿಂದ ಬಂದರು ಆಶ್ರಮಕ್ಕೆ, ಕುಳಿತುಕೊಂಡ್ರು. ಅದೇ ಯೋಚನೆ, ನಾನು ಹೀಗೆ ಹೇಳ್ಬಿಟ್ನಲ್ಲ, ಬೇಡನಿಗೆ ಹೀಗೆ ಹೇಳ್ಬಿಟ್ನಲ್ಲ, ನನ್ನ ಬಾಯಿಂದ ಯಾಕೆ ಈ ಥರ ಮಾತು ಬಂತು ಅಂತೆಲ್ಲ ಅದೇ ಯೋಚನೆಯಲ್ಲಿ ಇದ್ದಾಗ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಯಾಕೆ ಬಂದರು ಅಂದರೆ, ಕವಿ ಹೇಳ್ತಾನೆ, ಅವನ ಹೆಂಡತಿ ಸರಸ್ವತಿ ಇಲ್ಲಿ ಬಂದಿದ್ದಾಳಲ್ಲ, ಹೆಂಡತಿ ವಾಲ್ಮೀಕಿ ಮಹರ್ಷಿ ಬಂದಿದ್ದಾಳೆ ಅಂತ ಓಡಿ ಬಂದ ಅಂತ ಕವಿಗಳು ಉತ್ಪ್ರೇಕ್ಷೆ ಮಾಡ್ತಾರೆ. ಬ್ರಹ್ಮದೇವರು ಒಂದು ಪ್ರತ್ಯಕ್ಷ ಆಗ್ತಾರೆ, ಅವನಿಗೆ ರಾಮಾಯಣ ಬರೆಯುವಂತೆ ಅಪ್ಪಣೆ ಕೊಡ್ತಾರೆ. ಆದರೆ ವಾಲ್ಮೀಕಿ ಮಹರ್ಷಿಗಳು ಏನು ಗೊತ್ತಿಲ್ಲ, ರಾಮ ಯಾರು ಗೊತ್ತಿಲ್ಲ, ರಾಮಾಯಣ ಕಥೆ ಗೊತ್ತಿಲ್ಲ. ರಾಮನಿದ್ದ ಕಾಲದಲ್ಲಿಯೇ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೆದದ್ದು. ಆ ಕಾಲದಲ್ಲಿ ಯಾವ ಮಾಧ್ಯಮಗಳಿರಲಿಲ್ಲ. ಹಿಂದಿನ ಚರಿತ್ರೆ ಬಿಡಿ, ಈಗಿದ್ದವ್ರ ಬಗ್ಗೆ ಹೇಳಲಿಕ್ಕೂ ಅಲ್ಲಿ ಯಾವುದೇ ಒಂದು ಪ್ರಸಾರ ಮಾಧ್ಯಮ ಇರಲಿಲ್ಲ. ಯಾರ ಮೂಲಕ ತಿಳ್ಕೊಳ್ಬೇಕು? ಗೂಗಲ್ ಸರ್ಚ್ ಮಾಡಿದ್ರೆ ಸಿಗ್ತದ ರಾಮಾಯಣ? ರಾಮ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಗೊತ್ತಿಲ್ಲ. ಹಾಗಿರುವಾಗ ಏನು ಗೊತ್ತಿರೋ ರಾಮಾಯಣ ಬರೆದು ಹೇಗೆ? ಅಂಥದ್ದು 24,000 ಶ್ಲೋಕಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೀತಾರೆ. ಅದು ಬ್ರಹ್ಮದೇವರ ವರ. ಮತ್ತೊಂದು ಅವರಿಗೆ ಆತಂಕ, ಹೌದು ರಾಮಾಯಣ ನಾನು ಬರೀತೇನೆ, ಯಾರು ಓದ್ತಾರೆ? ಬರೋದನ್ನು ಓದುವ ಯಾರಿದ್ದಾರೆ? ಇದು ವಾಲ್ಮೀಕಿ ಮಹರ್ಷಿಗಳ ಆಗಿನ ಚಿಂತೆ. ಇವತ್ತು ನಮ್ಮ ಸಮಸ್ಯೆ ಅದೇ. ಇವತ್ತು ಯಾರು ಓದೋರಿಲ್ಲ, ಆದ್ದರಿಂದ ಬರೆಯೋರಿಲ್ಲ, ಕೇಳೋರಿಲ್ಲ ಆದ್ದರಿಂದ ಹೇಳೋರಿಲ್ಲ ಇವತ್ತಿನ ಸ್ಥಿತಿಯಲ್ಲಿ. ಆದರೆ ವಾಲ್ಮೀಕಿ ಮಹರ್ಷಿಗಳಿಗೆ ಆತಂಕ, ನಾನು ರಾಮಾಯಣ ಬರೆದ್ರೆ ಯಾರು ಓದ್ತಾರೆ? ಈ ರಾಮಾಯಣ ಇರ್ತದಾ? ಎಲ್ಲಿವರೆಗೆ ಇರುತ್ತೆ ರಾಮಾಯಣ? ಬ್ರಹ್ಮದೇವರು ಹೇಳ್ತಾರೆ, ಯಾವತ್ತಿಷ್ಟಂತಿ ಗಿರಯ, ನಿನ್ನ ರಾಮಾಯಣ ಎಲ್ಲಿವರೆಗೆ ಇರುತ್ತೆ ಅಂದರೆ, ಈ ಭೂಮಿಯಲ್ಲಿ ಗುಡ್ಡ ಬೆಟ್ಟಗಳು ಎಲ್ಲಿವರೆಗೆ ಇರ್ತಾವೋ, ಎಲ್ಲಿವರೆಗೆ ನದಿಗಳು ಹರಿತಾ ಇರ್ತಾವೋ, ಎಲ್ಲಿವರೆಗೆ ಸಮುದ್ರ ಇರ್ತದೋ ಅಲ್ಲಿವರೆಗೆ ನಿನ್ನ ರಾಮಾಯಣ ಇರ್ತದೆ ಅಂತ. ನದಿಯನ್ನು ಬತ್ತಬಹುದು, ಅದು ಸಮುದ್ರ ಬತ್ತದ? ಇಲ್ಲ. ಸಮುದ್ರ ಇರುವವರೆಗೂ ನಿನ್ನ ರಾಮಾಯಣ ಇರುತ್ತೆ. ಯಾರು ಏನೇ ಮಾತಾಡಲಿ ರಾಮಾಯಣದ ಬಗ್ಗೆ, ರಾಮಾಯಣದ ಮೇಲಿನ ಗೌರವ, ಪ್ರೀತಿ, ಅದರತಕ್ಕಂತಹ ಸೌಂದರ್ಯ ಯಾವುದು ಕಡಿಮೆ ಆಗಿಲ್ಲ. ಕ್ಷಣೇ ಎನ್ನವ ತಾಮುಪೈತಿ ತದೇವ ರೂಪಂ ರಮಣೀಯತಾಯ ಅಂತ. ಎಷ್ಟು ಬಾರಿ ನಾವು ರಾಮಾಯಣ ನೋಡಿದ್ರೆ ಮತ್ತೆ ಮತ್ತೆ ನೋಡ್ತೇವೆ. ಅಂತಹ ಒಂದು ಆಕರ್ಷಣೆ ಇದೆ, ಅಂತಹ ಒಂದು ಸೌಂದರ್ಯ ಇದೆ. ಅಂತಹ ರಾಮಾಯಣವನ್ನು ಯಾರು ಓದ್ತಾರೆ, ಎಲ್ಲಿವರೆಗೆ ಇರುತ್ತೆ ಅಂತ ಕೇಳಿದ್ದಕ್ಕೆ, ಈ ಭೂಮಿ, ಬೆಟ್ಟ, ನದಿ, ಸಮುದ್ರಗಳು ಇರೋ ತನಕ ನಿನ್ನ ರಾಮಾಯಣ ಇರುತ್ತೆ ಅಂತ ಹೇಳ್ತಾರೆ. ಆಗ ರಾಮಾಯಣವನ್ನು ಬರೀತಾರೆ. ತಮ್ಮ ತಪೋಬಲದಿಂದ ವಿಷಯವನ್ನು ತಿಳ್ಕೊಳ್ತಾರೆ. ನನಗೆ ರಾಮಾಯಣ ಕಥೆ ಯಾರು ಹೇಳ್ತಾರೆ ಅಂತ ಕೇಳಿದಾಗ ನಾರದರು ಬಂದು ಹೇಳ್ತಾರೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ನಾರದರು ಸಿಗ್ತಾರೆ, ನಾರದರನ್ನು ಕೇಳ್ತಾರೆ. ತಪಸ್ವಾಧ್ಯಾಯ ನಿರತಂ ವಾಲ್ಮೀಕಿ ಹೇಮಣಿ ಪುಂಗವಂ. ಇದು ಆರಂಭದ ಶ್ಲೋಕ, ರಾಮಾಯಣದ ಆರಂಭ ಶ್ಲೋಕ. ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಕೇಳಿದರು ಅಂತ. ನಾರದರು 100 ಶ್ಲೋಕಗಳಲ್ಲಿ ರಾಮಾಯಣವನ್ನು ಹೇಳ್ತಾರೆ. ದೊಡ್ಡ ರಾಮಾಯಣ ಇದೆ, ಮೂಲ ರಾಮಾಯಣ ಅಂತ ಒಂದಿದೆ. ಆ ಮೂಲ ರಾಮಾಯಣವನ್ನು ಆಧರಿಸಿ ಅವರು 100 ಪದ್ಯಗಳಲ್ಲಿ ರಾಮಾಯಣವನ್ನು ಉಪದೇಶ ಮಾಡ್ತಾರೆ. ಆ ಉಪದೇಶವನ್ನು ಅವಲಂಬಿಸಿ ವಾಲ್ಮೀಕಿ ರಾಮಾಯಣವನ್ನು ಬರೀತಾರೆ. ಅಂತಹ ರಾಮಾಯಣದಲ್ಲಿ ರಾಮನ ಚಿತ್ರಣ, ನನ್ನ ರಾಮಾಯಣಕ್ಕೆ ಯಾರು ನಾಯಕನಾಗಬೇಕು ಅಂದರೆ ಸಾಕ್ಷಾತ್ ಪರಮಾತ್ಮನೇ ನಿನ್ನ ಕಾವ್ಯದ ನಾಯಕ. ಅವನು ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ವ್ಯಕ್ತಿ. ಅವನ ಗುಣಗಳನ್ನು ವರ್ಣನೆ ಮಾಡ್ತಾರೆ. ಅಂತಹ ರಾಮನ ಗುಣಗಳಿಂದ ಎಲ್ಲ ಪ್ರಜೆಗಳು ಕೂಡ ಆಕರ್ಷಿತರಾಗಿದ್ದಾರೆ. ರಾಮರಾಜನಾಗಲಿ ಅಂತ. ದಶರಥನಿಗೆ ವಯಸ್ಸಾಯಿತು. ದಶರಥ 10,000 ವರ್ಷ ರಾಜ್ಯಭಾರ ಮಾಡಿದ್ದಾನೆ.
ಇನ್ನು ಮಗನಿಗೆ ರಾಜ್ಯವನ್ನು ಕೊಡಬೇಕು ಅಂತ ಆದಾಗ ರಾಮ ಅವತಾರ ಮಾಡಿದ್ದೇ ರಾಜನಾಗಲಿಕ್ಕಲ್ಲ, ರಾಜ ಹೇಗಿರಬೇಕು ಅಂತ ತೋರಿಸ್ಲಿಕ್ಕಲ್ಲ, ಜನ ಹೇಗಿರಬೇಕು ಅದಕ್ಕೋಸ್ಕರವಾಗಿ ಮರ್ತ್ಯಾವತಾರ ಖಲು ಮರ್ತ್ಯ ಶಿಕ್ಷಣಂ. ರಾಮಾಯಣ ಅದು ಸೋಷಿಯಲ್ ಸ್ಟಡೀಸ್. ಸಮಾಜ ಹೇಗಿರಬೇಕು, ಮನುಷ್ಯ ಹೇಗಿರಬೇಕು, ಮನುಷ್ಯನ ಪ್ರತಿಯೊಂದು ಕ್ರಿಯೆ ಹೇಗಿರಬೇಕು ಇದನ್ನು ರಾಮ ಮಾಡಿ ತೋರಿಸ್ತಾನೆ. ಅವನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತಾಗುವಾಗ ಪಟ್ಟಾಭಿಷೇಕ ತಪ್ಪಿ ಹೋಗುತ್ತೆ. ಮಂಥರೆಯಿಂದ ಪ್ರಚೋದಿತಳಾಗಿರ್ತಕ್ಕಂತಹ ಕೈಕೇಯಿ ತನ್ನ ಮಗನಿಗೆ ರಾಜ್ಯಭಾರ ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ಇದಕ್ಕೂ ಮುಂಚೆ ಅವ ಎಲ್ಲ ಮಂತ್ರಿಗಳನ್ನು ಕರೆಸ್ತಾನೆ. ದಶರಥನಿಗೆ 10 ಜನ ಮಂತ್ರಿಗಳಿದ್ದರು. ಮಂತ್ರಿ ಮಂಡಲ ಕ್ಯಾಬಿನೆಟ್ ಆಗಲೂ ಇತ್ತು. ಪ್ರಜಾಪ್ರಭುತ್ವ ಈಗ 1952ರಲ್ಲಿ ನಮ್ಮ ರಾಜ್ಯ ನಮ್ಮ ದೇಶ ಗಣರಾಜ್ಯ ಆದದ್ದಲ್ಲ. ಅದಕ್ಕಿಂತ ಮೊದಲೇ ರಾಮಾಯಣ ಕಾಲದಲ್ಲಿಯೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು. ಯಜುರ್ವೇದದಲ್ಲಿ ಕೂಡ ಬರುತ್ತೆ. ಆಗಿನ ಕಾಲದಲ್ಲಿ ರಾಜರನ್ನು ಹೇಗೆ ಪ್ರಜೆಗಳು ಆಯ್ಕೆ ಮಾಡ್ತಾ ಇದ್ರು ಎಂಬುದು ಯಜುರ್ವೇದದ ಮಂತ್ರಗಳಲ್ಲಿ ಇದೆ. ಹಾಗಾದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ವೇದ ಕಾಲದಿಂದಲೂ ಕೂಡ ಇದೆ. ಹಾಗಾಗಿ ರಾಜರು ಕೂಡ ಪ್ರಜೆಗಳ ಅಭಿಪ್ರಾಯದಂತೆಯೇ ನಡೀತಾ ಇದ್ದರು. ಎಲ್ಲ ಪ್ರಜೆಗಳನ್ನು ಕರೆಸಿದ, ಆ 10 ಜನ ಮಂತ್ರಿಗಳನ್ನು ಕರೆಸಿದ. ಪ್ರಜೆಗಳು ಇಷ್ಟಪಡ್ತಾ ಇದ್ದಾರೆ, ರಾಮನಿಗೆ ರಾಜ್ಯಾಭಿಷೇಕ ಮಾಡುತ್ತೇನೆ ಅಂತ ಕೇಳಿಕೊಂಡ. ಅವರೆಲ್ಲ ಒಪ್ಪಿದರು. ಇನ್ನೇನು ರಾಮನಿಗೆ ನಾಳೆ ಪಟ್ಟಾಭಿಷೇಕ, ನಾಳೆ ಪುಷ್ಯ ನಕ್ಷತ್ರ, ಒಳ್ಳೆ ದಿನ, ಒಳ್ಳೆ ನಕ್ಷತ್ರ ಇದೆ, ನಾಳೆ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತ ಅವನಿಗೆ ಒಂದು ಆತುರ. ಯಾಕೆಂದರೆ ಒಂದು ಆತಂಕ ಇತ್ತು ಅವನಿಗೆ. ತಾನೇನಾದರೂ ಮುಂದೆ ಈ ರಾಮನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಹೊರಟ್ರೆ ಅಪೋಸಿಷನ್ ಪಾರ್ಟಿಯಿಂದ ಬಂದೇ ಬರುತ್ತೆ ವಿರೋಧ ಅಂತ ಗೊತ್ತಿತ್ತು. ಸ್ವತಃ ಮನೆಯಲ್ಲೇ ಇದ್ದಾರೆ ವಿರೋಧಿಗಳು, ಅದನ್ನು ವಿರೋಧಿಸ್ತಕ್ಕಂಥವ್ರು. ಅಂತಹ ಕೈಕೇಯಿ ವಿರೋಧಿಸಬಹುದೆಂಬ ಆತಂಕ ಇತ್ತು. ಅದಕ್ಕೋಸ್ಕರವಾಗಿ ಪ್ರಜೆಗಳ ಅಭಿಪ್ರಾಯ ಪಡೆದುಕೊಂಡ. ಆಮೇಲೆ ಎಲ್ಲ ಮಂತ್ರಿಗಳ ಸಮ್ಮತಿಯನ್ನು ಪಡೆದುಕೊಂಡು ತನ್ನ ಮಗನಿಗೆ ರಾಜ್ಯ ಪದವಿಯನ್ನು ಕೊಡಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿ ಆಯಿತು. ಕೈಕೇಯಿ ವರ ಕೇಳಿದ್ದು ರಾಮ ಕಾಡಿಗೆ ಹೋಗಬೇಕು, ಭರತ ರಾಜನಾಗಬೇಕು ಅಂತ ಆಯಿತು. ಹಾಗಾಗಿ ರಾಮ ಆಗ ಕಾಡಿಗೆ ಹೊರಟ. ಯಾಕೆ? ಅಪ್ಪ ಕಾಡಿಗೆ ಅಟ್ಟಿದ ಅಂತ ಹೋಗಿದ್ದಲ್ಲ, ಅಪ್ಪ ಕಾಡಿಗೆ ಅಟ್ಟಲಿಲ್ಲ, ಇವನೇ ಹೋದದ್ದು. ದಶರಥನಿಗೆ ಹೋಗುವಾಗ ಒಂದು ಯೋಚನೆ ಬರ್ತದೆ. ಎಲ್ಲ ಮಕ್ಕಳು ಅಪ್ಪ ಅಮ್ಮಂದಿರ ಮಾತನ್ನು ಕೇಳ್ತಾರೆ. ನನ್ನ ಮಗ ಯಾಕೆ ನನ್ನ ಮಾತನ್ನು ಕೇಳ್ತಾರೆ? ಒಂದು ಸಲ ಆದರೂ ನನ್ನ ಮಾತನ್ನು ಮೀರಬಾರ್ದ ಅಂತ. ಇವತ್ತು ಮಕ್ಕಳು ಅಪ್ಪ ಅಮ್ಮ ಮಾತನ್ನು ಮೀರ್ತಾರೆ. ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ ಈ ಚಿಂತೆ ಎಲ್ಲರಿಗೂ ಇದೆ. ಅವನಿಗೆ ಕಾಡಿದ ಚಿಂತೆ ಏನಂದರೆ, ಯಾಕೆ ನನ್ನ ಮಗ ನನ್ನ ಮಾತನ್ನು ಕೇಳ್ತಾನೆ, ಇದೊಂದು ಬಾರಿ ನನ್ನ ಮಾತನ್ನು ಉಲ್ಲಂಘಿಸಿ ಯಾಕೆ ಅವನು ರಾಜನಾಗಿರಬಾರ್ದು ಅಂತ. ಅಂಥ ಒಂದು ಚಿತ್ರಣ ಬಹಳ ಸುಂದರವಾಗಿ ಆ ಒಂದು ಸಂಭಾಷಣೆ ಆ ರಾಮಾಯಣದಲ್ಲಿ. ದಶರಥ ಕೈಕೇಯಿ ಸಂಭಾಷಣೆ, ದಶರಥ ರಾಮನ ಸಂಭಾಷಣೆ, ದಶರಥ ಕೌಸಲ್ಯ ಸಂಭಾಷಣೆ ಬಹಳ ಮನೋಜ್ಞವಾಗಿರುವಂಥದ್ದು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಘಟನೆಯಲ್ಲಿ ಕೂಡ ಹೇಗೆ ಮಾತಾಡಬೇಕು ಎಂಬುದನ್ನು ವಾಲ್ಮೀಕಿ ಮಹರ್ಷಿ ಚಿತ್ರಣ ಮಾಡುವಂಥದ್ದು. ಅಂತಹ ಒಂದು ಅಭಿಜಾತ ವ್ಯಕ್ತಿತ್ವ, ಅಂತಹ ಒಂದು ಸುಂದರವಾದ ವ್ಯಕ್ತಿತ್ವ ಶ್ರೀರಾಮನದ್ದು. ಅಂತಹ ಶ್ರೀರಾಮ ಕಾಡಿಗೆ ಹೋದ. ಅವ ಸ್ವತಃ ತನ್ನ ಭಕ್ತನನ್ನು ಹುಡ್ಕೊಂಡ್ಬರ್ತಾನೆ. ಅವ ಕಾಡಿಗೆ ಹೋಗದೇ ಇದ್ದಿದ್ರೆ ವಾಯುದೇವರಿಗೂ ರಾಮನಿಗೂ ಸಮಾಗಮವೇ ಆಗ್ತಿರಲಿಲ್ಲ. ಈ ಸಮಾಗಮ ಆಗ್ತಕ್ಕಂಥ ಪ್ರಸಂಗ ಇದೆ. ರಮಾಪತಿಂ ರಾಮತನಂ ದದರ್ಶ, ರಮಾಪತಿಯನ್ನು ನೋಡಿದ ಅಂತ. ರಾಮನ ಸ್ವರೂಪವುಳ್ಳಂತಹ ಪರಮಾತ್ಮನ ನೋಡಿದ ಅಂತ. ರಾಮನೇ, ಈ ರಾಮ ಬೇರೆ ಅಲ್ಲ, ಪರಮಾತ್ಮನೇ ರಾಮ ಎಂಬುದಾಗಿ ಹನುಮಂತ ದೇವರು ನೋಡ್ತಾರೆ. ವಾಯುದೇವರಿಗೆ ಗೊತ್ತು. ಉಳಿದವರೆಲ್ಲ ರಾಮ ಮನುಷ್ಯ ಅಂತ ತಿಳ್ಕೊಂಡ್ರು. ಯಾಕೆ? ಮನುಷ್ಯನ ಹಾಗೆ ಇದ್ದ ರಾಮ. ಎಲ್ಲಿಯೂ ತಾನು ದೇವರ ಹಾಗೆ ನಡ್ಕೊಳ್ಳೇ ಇಲ್ಲ, ಮನುಷ್ಯರಂತೆ ನಡ್ಕೊಂಡದ್ದು.
ಯಾಕೆಂದರೆ ಮನುಷ್ಯನಾಗಿ ಅವತರಿಸಿ ಮನುಷ್ಯ ಹೇಗೆ ಇರಬೇಕು ಎಂಬುದನ್ನು ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ಅವನು ಅವತಾರ ಮಾಡಿದ್ದಾನೆ. ಮತ್ತು ರಾವಣಾದಿ ದುಷ್ಟರ ಸಂಹಾರ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ರಾಮ ಕಾಡಿಗೆ ಬರ್ತಾನೆ. ಸೀತಾಪಹಾರ ಆಗತ್ತೆ. ಸೀತೆಯನ್ನು ಹುಡ್ಕೊಂಡು ಕಿಷ್ಕಿಂಧೆಗೆ ಬರ್ತಾನೆ. ಆಗ ಈ ಹನುಮಂತ ರಾಮರ ಸಮಾಗಮ ಆಗತ್ತೆ. ಬಹಳ ಸುಂದರವಾಗಿರತಕ್ಕಂಥ ದೃಶ್ಯ ರಾಮಾಯಣದಲ್ಲಿ. ಅದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಕವಿಗಳು ಹೇಳ್ತಾರೆ, ಜಗತ್ಪವಿತ್ರಂ ರಾಮತನುಂ ರಮಾಪತಿಂ ದದರ್ಶ. ಸುಗ್ರೀವ ಮಿತ್ರನಾಗಿರತಕ್ಕಂತಹ ಸುಗ್ರೀವ ಮಿತ್ರಂ ಸಜಗತ್ಪವಿತ್ರಂ ರಾಮತನು ದದರ್ಶ. ಸುಗ್ರೀವನ ಸ್ನೇಹಿತ ಆಗ್ತಾನೆ ಪರಮಾತ್ಮ. ಸುಗ್ರೀವ ಮಿತ್ರಂ, ಸುಗ್ರೀವನಿಗೆ ಅನುಗ್ರಹ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಬಂದವನಷ್ಟೇ. ಅವನ ಮೈತ್ರಿಯಿಂದ ಇವನೇನಾಗಬೇಕಾಗಿದೆ. ಸುಗ್ರೀವನ ಸಖ್ಯವನ್ನು ಗಳಿಸಿ ಅವನ ಮೂಲಕವಾಗಿ ಸೀತಾನ್ವೇಷಣೆ ಮಾಡಿದ ಅನ್ನೋದೊಂದು ನಟನೆ ಅಷ್ಟೇ, ವಿಡಂಬನೆ. ಪರಮಾತ್ಮನಿಗೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ? ಸೀತೆ ಎಲ್ಲಿದ್ದಾಳೆ? ಅವಳು ಅಗ್ನಿಯ ಮನೆಯಲ್ಲಿದ್ದಾಳೆ. ಸೀತೆಯ ಪ್ರತಿಕೃತಿ ಅಶೋಕವನದಲ್ಲಿದೆ. ಇದೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಸುಗ್ರೀವನ ಬಳಿಗೆ ಬಂದು ಅವನಿಗೆ ಅನುಗ್ರಹ ಮಾಡಬೇಕಾಗಿದೆ. ಪ್ರಸನ್ನನಾದ ಪರಮಾತ್ಮ ಭಕ್ತರನ್ನು ಹುಡುಕೊಂಡು ಬರ್ತಾನೆ. ಅದಕ್ಕೋಸ್ಕರ ಕಾಡಿಗೆ ಬಂದ. ಹನುಮಂತನನ್ನು ಕಾಣಲಿಕ್ಕೆ, ತನ್ನ ಪರಮ ಭಾಗವತನಾಗಿರತಕ್ಕಂಥ ಹನುಮಂತನನ್ನು ಕಾಣಲಿಕ್ಕೆ ಪರಮಾತ್ಮ ಕಾಡಿಗೆ ಬಂದ. ಸುಗ್ರೀವನಿಗೆ ಅನುಗ್ರಹ ಮಾಡಬೇಕು. ಸುಗ್ರೀವ ಅವನ್ಯಾರು? ಸೂರ್ಯ. ಅವ ಸುಗ್ರೀವನಾಗಿ ಹುಟ್ಟಿದ್ದಾನೆ. ಅವನಿಗೆ ಅನುಗ್ರಹ ಮಾಡಬೇಕು. ವಾಲಿಯ ಸಂಹಾರ ಮಾಡಿ ಅವನಿಗೆ ಸಹಾಯ ಮಾಡುವುದು ಅನ್ನೋದು ಒಂದು ವಿಡಂಬನೆ ಅಷ್ಟೇ. ಹಾಗೆ ಸುಗ್ರೀವನ ಸಹಾಯದಿಂದಲೇ ಸೀತೆಯ ಅನ್ವೇಷಣೆ ಮಾಡಬೇಕು, ರಾವಣನ ನಿಗ್ರಹ ಮಾಡಬೇಕು ಅಂತ ಉದ್ದೇಶಿಸಿದ್ರೆ ವಾಲಿಯನ್ನು ಸಂಹಾರ ಮಾಡ್ತಿರ್ಲಿಲ್ಲ. ವಾಲಿಯನ್ನೇ ಮಿತ್ರನಾಗಿ ಮಾಡ್ಕೊಂಡ್ಬಿಡ್ತಿದ್ದ. ಯಾಕೆಂದರೆ ವಾಲಿಗೆ ರಾವಣನನ್ನೇ ನಿಗ್ರಹ ಮಾಡತಕ್ಕಂತಹ ಶಕ್ತಿ ಇದೆ. ವಾಲಿ ಒಂದು ಬಾರಿ ರಾವಣನನ್ನು ಎತ್ಕೊಂಡು ಬಂದು ತನ್ನ ಮನೆಯಲ್ಲಿ ಆ ಮಗು ಅಂಗದನ ತೊಟ್ಲಿ ಕಟ್ಟಿದ್ದಂತೆ. ರಾವಣನನ್ನು ಒಳ್ಳೆ ಚಂದದ ಬೊಂಬೆ, ತೊಟ್ಲಲ್ಲಿ ಮಗು ಬೊಂಬೆ ನೋಡಿ ಆಟವಾಡ್ತದಲ್ಲ, ಹಾಗೆ ಅಂಗದ ಆಟ ಆಡಲಿಕ್ಕೆ ರಾವಣನೇ ತಂದು ತೊಟ್ಲಿ ಕಟ್ಟಿದ್ದಂತೆ. ಅಂಥವನು ವಾಲಿ. ಬೆಳಿಗ್ಗೆ ಉಷಕ್ಕಾಲದಲ್ಲಿ ಎದ್ದು 4 ಸಮುದ್ರಗಳನ್ನು ಪ್ರದಕ್ಷಿಣೆ ಮಾಡಿ ಬರ್ತಿದ್ದ. ಒಂದು ಬಾರಿ ರಾವಣನನ್ನು ಕಂಕುಳಲ್ಲಿ ಇಟ್ಕೊಂಡು ಓಡಾಡಿದವ. ಹಾಗಾಗಿ ರಾವಣ ನಿಗ್ರಹ ಮಾಡೋದು ವಾಲಿಗೆ ಏನೂ ಕಷ್ಟ ಇಲ್ಲ. ಅಂತಹ ವಾಲಿಯನ್ನು ಕೊಂದು ಸುಗ್ರೀವನ ಸಖ್ಯ ಬೆಳೆಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ವಾಲಿಯ ಸ್ನೇಹವನ್ನೇ ಮಾಡಿಬಿಡ್ಬೋದಿತ್ತು. ಆದರೆ ವಾಲಿ ತಪ್ಪು ಮಾಡಿದ್ದ. ಆ ತಪ್ಪಿಗೆ ಶಿಕ್ಷೆ ಆಗಬೇಕು. ವಾಲಿಯಿಂದ ಸುಗ್ರೀವ ನೊಂದಿದ್ದ. ಆ ಭಕ್ತನಿಗೆ ಅನುಗ್ರಹ ಮಾಡಬೇಕು. ತನ್ನ ನೆರಳಿನಂತೆ ತನ್ನ ಜೊತೆಗೆ ಯಾವಾಗಲೂ ಇರತಕ್ಕಂತಹ ಹನುಮಂತನ ಭೇಟಿ ಆಗಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ರಾಮ ಹನುಮಂತನ ಬಳಿಗೆ ಬಂದ. ಹನುಮಂತ ಸುಗ್ರೀವನ ಸಖ. ಹೀಗೆ ಸುಗ್ರೀವನ ಗೆಳೆತನ ಮಾಡೋದು ಒಂದು ನಿಮಿತ್ತ ಅಷ್ಟೇ. ಆದರೆ ಸುಗ್ರೀವನಿಗೆ ಅನುಗ್ರಹ ಮಾಡಲಿಕ್ಕೆ ಬಂದ. ಶಬರಿಯನ್ನು ಅನುಗ್ರಹ ಮಾಡಲಿಕ್ಕೆ ಬಂದ. ಶಬರಿ ರಾಮ ಬರ್ತಾನೆ ಅಂತ ಕಾದ್ಕೊಂಡಿದ್ಲು. ಅವರು ಗುರುಗಳು ಹೇಳಿದರು, ಮತಂಗ ಮಹರ್ಷಿಗಳು ಹೇಳಿದರು, ರಾಮ ಬರ್ತಾನೆ, ನೀನು ಕಾಯ್ತಾ ಇರು ಅಂತ. ಬರದೇ ಹೋದರೆ ಆ ಶಬರಿ ಅಂತ ಭಕ್ತಿಗೆ ನೋವಾಗತ್ತೆ. ಅವಳು ನಂಬಿದ್ದಾಳೆ, ತನ್ನ ಗುರುಳಾಗಿರ್ತಕ್ಕಂತಹ ಮತಂಗ ಮಹರ್ಷಿಗಳನ್ನ ನಂಬಿದ್ದಾಳೆ. ಆ ಮತಂಗ ಮಹರ್ಷಿಗಳ ಮಾತನ್ನು ಸತ್ಯವನ್ನಾಗಿ ಮಾಡಬೇಕು. ಸತ್ಯಂ ವಿಧಾತಂ ನಿಜವೃತ್ಯ ಭಾಷಿತಂ. ತನ್ನ ಸೇವಕನಾಗಿರ್ತಕ್ಕಂತಹ ಮತಂಗ ಮಹರ್ಷಿಗಳ ಮಾತನ್ನು ಸತ್ಯಗೊಳಿಸಬೇಕು, ಅದು ಸುಳ್ಳಾಗಬಾರದು. ಹಾಗೆ ಶಬರಿಗೆ ಅನುಗ್ರಹ ಮಾಡಬೇಕು. ಹೀಗೆ ಭಗವಂತ ಭಕ್ತರನ್ನು ಅನುಗ್ರಹ ಮಾಡಿ ಹುಡ್ಕೊಂಡು ಬರ್ತಾನೆ. ಅಂತಹ ಭಗವಂತ ವನವಾಸದ ನಿಮಿತ್ತ ಅಷ್ಟೇ. ಆ ನಿಮಿತ್ತದಿಂದ ಕಾಡಿಗೆ ಬಂದ. ಸೀತೆಯನ್ನು ಕಳ್ಕೊಂಡವರಂತೆ ನಟನೆ ಮಾಡಿದ.
ಸುಗ್ರೀವನನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಋಷ್ಯಮುಖ ಪರ್ವತಕ್ಕೆ ಬಂದ. ಅಲ್ಲಿ ಈ ಮುಖ್ಯ ಪ್ರಾಣದೇವರು ರಾಮನನ್ನು ನೋಡಿದರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇರೋದು. ಪರಮಾದ್ಭುತಾನಿ ದೈವೀಷು ಸಭಾಸು ಸಭಾಜಿತಾನಿ ಕರ್ಮಾಣಿ ಕುರ್ವನ್ ಸುಗ್ರೀವಮಿತ್ರಂ ಸಹ ಜಗತ್ಪವಿತ್ರಂ ರಾಮತನಂ ರಾಮಪತಿಂ ದದರ್ಶ. ಪರಮಾದ್ಭುತಾನಿ ಅತ್ಯಂತ ಆಶ್ಚರ್ಯಕರವಾಗಿರತಕ್ಕಂಥ ದೈವೀಷು